ಸುರ್ಜೇವಾಲಾ ಅವರ ಜೊತೆಗೆ 1-to-1 ಮೀಟಿಂಗ್ ಮುಂದುವರಿತಾ ಇದೆ. ಕೈ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ರಾಜ್ಯ ಉಸ್ತುವಾರಿ. ಹೊಸಪೇಟೆ ಶಾಸಕ ಗವಿಯಪ್ಪಗೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗ್ಯಾರಂಟಿ ಕೈ ಬಿಡಬೇಕು ಎಂದಿದ್ದಂತಹ ಶಾಸಕ ಗವಿಯಪ್ಪ ಎರಡೆರಡು ಬಾರಿ ಭೇಟಿಯಾದ್ರು ಸುಮ್ಮನಾಗದಂತಹ ಸುರ್ಜೇವಾಲಾ ಕ್ಷೇತ್ರದ ಅಭಿವೃದ್ಧಿಯ ರಿಪೋರ್ಟ್ ಕಾರ್ಡ್ ಅನ್ನ ಕೇಳಿದ್ದಾರೆ ಸುರ್ಜೇವಾಲಾ ಅವರು. ಗವಿಯಪ್ಪ ಜೊತೆ ಸುರ್ಜೇವಾಲಾ ಎರಡು ಬಾರಿ ಮೀಟಿಂಗ್ ಮಾಡಿದ್ದಾರೆ, ಎರಡೆರಡು ಬಾರಿ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ದಾಖಲೆಗಳನ್ನ ತರುವಂತೆ ಸುರ್ಜೇವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಖಲೆ ಸಮೇತ ಬರ್ತೇನೆ ಅಂತ ಹೇಳಿ ಗವಿಯಪ್ಪ ತೆರಳಿದ್ದಾರೆ. ಕುತೂಹಲವನ್ನ ಮೂಡಿಸ್ತಾ ಇದೆ ಗವಿಯಪ್ಪ ಜೊತೆಗಿನ ಚರ್ಚೆ. ಎರಡೆರಡು ಬಾರಿ ಚರ್ಚೆ ಆಗಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಗ್ಯಾರಂಟಿ ಯೋಜನೆ ಏನಿದೆಯಲ್ಲ ಅವೆಲ್ಲವನ್ನ ಕೈ ಬಿಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು ಗವಿಯಪ್ಪ ಅವರು. ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ರು ಶಾಸಕ ಗವಿಯಪ್ಪ ಅವರು. ಸೊ ಹಾಗಾಗಿ ಸುರ್ಜೇವಾಲಾ ಅವರು ಎರಡೆರಡು ಬಾರಿ ಕರೆದು ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಾಗಿ ಈ ಒಂದು ಹೇಳಿಕೆಯನ್ನ ಕೊಟ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ವಿಚಾರವಾಗಿ ಏನಾದರೂ ಕೊರತೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಾಗೇನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರ ಬಳಿ ನೀವು ಹೇಳಿಕೊಳ್ಳಬಹುದಾಗಿತ್ತಲ್ಲ. ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದೆ, ಅಭಿವೃದ್ಧಿ ಕಾಮಗಾರಿಗಳು ಏನೆಲ್ಲ ಆಗಿದೆ, ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ರಿಪೋರ್ಟ್ ಕಾರ್ಡ್ ಅನ್ನ ಕೊಡಿ ಅಂತ ಹೇಳಿ ಸುರ್ಜೇವಾಲಾ ತಾಕೀತನ್ನ ಮಾಡಿದ್ದಾರೆ. ಗವಿಯಪ್ಪ ಅವರ ಜೊತೆ ಎರಡೆರಡು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಸಹಜವಾಗಿಯೇ ಸುರ್ಜೇವಾಲಾ ಅವರು ಕೂಡ ಈ ಸಂದರ್ಭದಲ್ಲಿ ಗರಂ ಆದಂತೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿಯವರೆಗೂ ಗ್ಯಾರಂಟಿ ಯೋಜನೆಯನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದೇವೆ ಅಂತ ಹೇಳಿ ಸಿಎಂ ಹಾದಿಯಾಗಿ ಪ್ರತಿಯೊಬ್ಬ ಶಾಸಕರು ಸಚಿವರು ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಬಟ್ ಆದ್ರೆ ಶಾಸಕ ಗವಿಯಪ್ಪ ಅವರು ಈ ಗ್ಯಾರಂಟಿ ಯೋಜನೆಯನ್ನ ಕೈ ಬಿಡಬೇಕು, ಈ ಗ್ಯಾರಂಟಿ ಯೋಜನೆಯಿಂದಾಗಿ ಅನುದಾನದ ಸಮಸ್ಯೆಗಳಾಗ್ತಾ ಇದೆ, ರಾಜ್ಯದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಸಹಜವಾಗಿಯೇ ಸುರ್ಜೇವಾಲಾ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡಬೇಕು ಅನ್ನುವಂತಹ ಮಾತುಗಳನ್ನ ಸ್ವಪಕ್ಷದಲ್ಲೇ ಕೇಳಿ ಸಿಗ್ತಾ ಇದ್ದೇವೆ. ಗವಿಯಪ್ಪ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಗರಂ ಆಗಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಈಗ ಗವಿಯಪ್ಪ ಅವರು ದಾಖಲೆಗಳನ್ನ ತರುವಂತೆ ಕೂಡ ಹೇಳಿದ್ದಾರೆ. ದಾಖಲೆಗಳೆಲ್ಲ ಸಿದ್ಧ ಆಗ್ತಾ ಇದೆಯಾ? ಏನ್ ಹೇಳಿದ್ರು ಗವಿಯಪ್ಪ ಅವರು? ರಮ್ಯ, ಇವತ್ತು ಎರಡನೇ ದಿನದ ಶಾಸಕರ ಸಭೆಯನ್ನ ಕರೆದಿರುವಂತದ್ದು ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಭಾಗದಂತ ಶಾಸಕರ ಒಂದು ಸಭೆಗಳನ್ನ ನಡೆಸಿದ್ದಾರೆ. ಇವತ್ತು ಏನು ಗವಿಯಪ್ಪ ಅವರ ವಿಚಾರಣೆ ವೇಳೆ, ಸಭೆಯ ವೇಳೆ ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕಿದಂಥದ್ದು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿ 2 ವರ್ಷ ಪೂರೈಸಿದ್ದೇವೆ, ಆದ್ರೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡಿ ಅಂತ ಹೇಳಿದ್ರಿ, ನೀವೇ ಮೊದಲು ಹೇಳಿದವರು. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೆ ಆಗ್ತಿರುವಂತಹ ತೊಂದರೆಗಳೇನು, ರಾಜ್ಯದ ಅಭಿವೃದ್ಧಿ ಕೆಲಸಕ್ಕೆ ಏನಾದ್ರು ಕಷ್ಟ ಆಗ್ತಿದ್ಯಾ, ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿವೆ, ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಒದಗಿಸಿದಿರಿ, ನಿಮ್ಮ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಗೆ ನಡೆದುಕೊಳ್ತಿದ್ದಾರೆ ಅನ್ನುವಂತ ಸಾಲು ಪ್ರಶ್ನೆಗಳನ್ನ ಕೇಳುವ ಮೂಲಕ ಗವಿಯಪ್ಪ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಗ್ಯಾರಂಟಿ ಯೋಜನೆಗಳನ್ನ ರಾಷ್ಟ್ರಾದ್ಯಂತ ಪರಿಚಯ ಮಾಡಿರುವಂತದ್ದು ಕಾಂಗ್ರೆಸ್. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮೂಲಕ ರಾಜ್ಯದಲ್ಲಿ ಅತ್ಯಧಿಕ ಬಹುಮತದ ಸರ್ಕಾರ ನಾವು ತರೋದಕ್ಕೆ ಕಾರಣವಾಗಿದೆ. ಆದ್ರೆ ಗವಿಯಪ್ಪ ಅವರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಹೇಳಿದ್ರು. ಸರ್ಕಾರದ ನಡೆಯ ಬಗ್ಗೆ ಕೂಡ ಗವಿಯಪ್ಪ ಹಲವು ಬಾರಿ ಒಂದು ಮಾತನಾಡಿದ್ರು. ಈ ನಿಟ್ಟಿನಲ್ಲಿ ಗವಿಯಪ್ಪ ಅವರಿಗೆ 2 ಬಾರಿ ಸಭೆಗೆ ಕರೆದ್ರು ಕೂಡ ದಾಖಲೆಗಳನ್ನ ತಂದು ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನ ಏನ್ ಮಾಡ್ತಾ ಇದೀರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಗವಿಯಪ್ಪ ಅವರ ಜೊತೆಗೆ ಸುಮಾರು 10 ನಿಮಿಷ ಮೊದಲ ಭೇಟಿ ವೇಳೆ 10 ನಿಮಿಷ, ಆಮೇಲೆ ಎರಡನೇ ಭೇಟಿ ವೇಳೆ 10 ನಿಮಿಷದ ಮಾತುಕತೆಯನ್ನು ನಡೆಸಿದ್ರು. ಆದ್ರೆ ಇದೀಗ ಮತ್ತೆ 3ನೇ ಭೇಟಿಗೆ ಮಧ್ಯಾಹ್ನದ ಊಟದ ನಂತರ ಮತ್ತೆ ಭೇಟಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರೆ ಗವಿಯಪ್ಪ ಅವರ ಬಳಿ ಇರುವಂತಹ ದಾಖಲೆಗಳನ್ನ ತಂದು ಕೊಡಿ ಅನ್ನುವ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಮತ್ತೆ ಅವರಿಗೆ ಒಂದು ಬುಲಾವಣೆ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಗವಿಯಪ್ಪ ಅವರ ಚರ್ಚೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಸರ್ಕಾರದ ಮೇಲೆ, ಸಚಿವರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಗವಿಯಪ್ಪ ಅವರ ಈ ಒಂದು ನಡೆಯಿಂದಲೂ ಕೂಡ ಸಾಕಷ್ಟು ಕುತೂಹಲ ಮೂಡ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.